ಇಮ್ಮರ್ಷನ್ ಕಾಯಿಲ್ನಲ್ಲಿ ಮುಳುಗು ನಳಿಕೆ ಬಿಸಿ ಮಾಡೋ ಸರಿಗೆಯನ್ನು ಒಂದು ನಳಿಕೆ ಅಂದರೆ ಕಾಯಿಲ್ ಒಳಗೆ ಇರಿಸಿರುತ್ತಾರೆ. ಈ ನಳಿಕೆಯನ್ನು ಮುಕ್ಕಾಲಂಶ ನೀರಿನಲ್ಲಿ ಮುಳುಗುವಂತೆ ಒಂದು ಬಕೆಟ್ನಲ್ಲಿರಿಸಿ ಬಿಸಿ ಮಾಡಿದರೆ 8-10 ಮಿನಿಟುಗಳಲ್ಲಿ ಸ್ನಾನಕ್ಕೆ ಬಿಸಿನೀರು ದೊರೆಯುತ್ತದೆ. ಬಕೆಟ್ನಲ್ಲಿ ನೀರು ಈ ನಳಿಕೆಯಲ್ಲಿ ಎಲ್ಲಿಯವರೆಗೆ ಬರಬೇಕು ಎಂಬುದನ್ನು ಆ ನಳಿಕೆಯ ಮೇಲೆ ಗುರುತಿಸಿರುತ್ತಾರೆ. ನೀರು ಅಲ್ಲಿಯವರೆಗೆ ಬಾರದಿದ್ದರೆ ನಳಿಕೆಯೊಳಗಿರುವ ಸರಿಗೆಯೇ ಹೆಚ್ಚು ಬಿಸಿಯಾಗಿ ಕರಗಿ ಹೋಗಬಲ್ಲುದು. ನೀರು ಗುರುತಿಸಿರುವ ಮಟ್ಟಕ್ಕಿಂತ ಮೇಲೆ ಇದೆಯಾದರೆ ಆಗ ನಳಿಕೆಯ ತುದಿಯಲ್ಲಿ ಬಿಸಿ ಮಾಡೋ ಸರಿಗೆಗೆ ತಂತಿಯನ್ನು ಜೋಡಿಸಿರುವ ಭಾಗ ಒದ್ದೆಯಾಗಿ ಅದು ಕೆಟ್ಟು ಹೋದೀತು. ಇದಲ್ಲದೆ ಬಕೆಟ್ನಲ್ಲಿರೋ ನೀರನ್ನು ಮುಟ್ಟುವಾಗ ನಿಮಗೆ ಶಾಕ್ ತಗಲೀತು. ಹಾಗಾಗಿ ಈ ಉಪಕರಣವನ್ನು ಬಳಸುವಾಗ ಗುರುತಿಸಿರುವ ಮಟ್ಟಕ್ಕೆ ಸರಿಯಾಗಿ ನೀರು ನಿಲ್ಲುವಂತೆ ಯಾವಾಗಲೂ ಎಚ್ಚರದಿಂದಿರಬೇಕು. ಇಮ್ಮರ್ಷನ್ ಕಾಯಿಲನ್ನು ನೀರಿನಲ್ಲಿ ನಿಲ್ಲಿಸಿದ ಬಳಿಕವೇ ಆನ್ ಮಾಡಿರಿ ಮತ್ತು ಅದನ್ನು ಆಫ್ ಮಾಡಿದ ಮೇಲೆ 1-2 ಮಿನಿಟು ಹಾಗೆಯೇ ತಣ್ಣಗಾಗಲು ಬಿಟ್ಟು ಆಮೇಲೆ ನೀರಿನಿಂದ ಮೇಲಕ್ಕೆತ್ತಿರಿ. ಇಮ್ಮರ್ಷನ್ ಕಾಯಿಲನ್ನು ಸಾಕೆಟ್ಟಿಗೆ ಜೋಡಿಸಲು 3 ಪಿನ್ ಪ್ಲಗ್ ಬಳಸಿರಿ ಮತ್ತು ಅದನ್ನು ಮುಟ್ಟುವಾಗಲೆಲ್ಲ ಕೈ ಒದ್ದೆಯಾಗಿದೆಯಾದರೆ ಸರಿಯಾಗಿ ಒರೆಸಿಕೊಳ್ಳಿರಿ. ಒದ್ದೆನಲ್ಲಿರುವ ಬಚ್ಚಲಿನಲ್ಲಿ ಈ ಉಪಕರಣವನ್ನು ಬಳಸಬೇಕಾಗುವುದರಿಂದ ಶಾಕ್ ಬರದ ಹಾಗೆ ನೀವು ಹೆಚ್ಚು ಎಚ್ಚರಿಕೆಯಲ್ಲಿದ್ದಷ್ಟು ಒಳ್ಳೆಯದು. ಟೆಲಿವಿಷನ್. ಇವತ್ತು ಹೆಚ್ಚಿನವರ ಮನೆಗಳಲ್ಲಿಯೂ ಟೆಲಿವಿಷನ್ ಇರುತ್ತದೆ. ಆದರೆ ಇದನ್ನು ಬಳಸುವ ಬಗ್ಗೆ ಹೇಗೆ ಎಂಬುದನ್ನು ಹೆಚ್ಚಿನವರು ಸರಿಯಾಗಿ ತಿಳಿದುಕೊಂಡಿರುವುದಿಲ್ಲ. ಈ ಉಪಕರಣವನ್ನು ಆದಷ್ಟು ಎಚ್ಚರಿಕೆಯಿಂದ ಬಳಸಿ ಅದು ಹೆಚ್ಚು ಸಮಯ ಬಾಳಿಕೆ ಬರುವಂತೆ ಮಾಡಲು ಬರುತ್ತದೆ. ಹಾಗಾಗಿ ಟಿವಿಯ ಕುರಿತು ಕೆಲವು ಮುಖ್ಯ ವಿಷಯಗಳನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಟಿವಿಯಲ್ಲಿ ತುಂಬ ಹೆಚ್ಚು ಬೆಲೆಯ ಭಾಗವೆಂದರೆ ಚಿತ್ರ ಕಾಣಿಸುವ ನಳಿಕೆ, ಪಿಕ್ಚರ್ ಟ್ಯೂಬು. ಇದನ್ನು ನೀವು ಕಡಿಮೆ ಬಳಸಿದಷ್ಟು ಹೆಚ್ಚು ಸಮಯ ಬಾಳಿಕೆ ಬಂದೀತು. ಯಾಕೆಂದರೆ ಪಿಕ್ಚರ್ ಟ್ಯೂಬಿಗೆ ಸಾಮಾನ್ಯವಾಗಿ 10,000 ಗಂಟೆಗಳಷ್ಟು ಸಮಯ ಚಿತ್ರವನ್ನು ತೋರಿಸುವ ಶಕ್ತಿ ಇರುತ್ತದೆ. ದಿನಾಲೂ ಅದನ್ನು ಹೆಚ್ಚು ಹೊತ್ತು ಉಪಯೋಗಿಸುತ್ತೀರಾದರೆ ಅದರ ಆಯುಸ್ಸು ಬೇಗನೆ ಮುಗಿದೀತು. ಹಾಗಾಗಿ ಮನೆಯಲ್ಲಿ ಯಾರೂ ನೋಡದೇ ಇರುವಂತಹ ಸಮಯದಲ್ಲಿ ಟಿವಿಯನ್ನು ಆಫ್ ಮಾಡೋದು ಒಳ್ಳೆಯದು. ಇದರಿಂದಾಗಿ ನಿಮ್ಮ ಟಿವಿ ಹೆಚ್ಚು ಸಮಯ ಬಾಳಿಕೆ ಬಂದೀತು ಮಾತ್ರವಲ್ಲ, ಕರೆಂಟಿನ ಉಳಿತಾಯವೂ ಆದೀತು. ಟಿವಿಯಲ್ಲಿ ಕಾಣಿಸುವ ಚಿತ್ರ ಹೆಚ್ಚು ಪ್ರಕಾಶಮಾನವಾಗಿದೆಯಾದರೆ ಅದರ ಪಿಕ್ಚರ್ ಟ್ಯೂಬು ಬೇಗನೆ ಸವದಿ ಹೋದೀತು. ಕಣ್ಣಿಗೂ ಹೀಗೆ ಹೆಚ್ಚು ಪ್ರಕಾಶವಿರುವ ಚಿತ್ರಗಳನ್ನು ನೋಡುವುದು ಅಷ್ಟು ಒಳ್ಳೆಯದಲ್ಲ. ಕೋಣೆಯನ್ನು ಕತ್ತಲು ಮಾಡಿಕೊಂಡು ಟಿವಿ ನೋಡುವುದು ಅಷ್ಟು ಒಳ್ಳೆಯದಲ್ಲ. ಒಂದೇ ಕಡೆ ಹೆಚ್ಚು ಪ್ರಕಾಶ ಇರುವ ಬೆಳಕು ಚಿತ್ರ ಇದ್ದು ಬೇರೆಲ್ಲ ಕಡೆ ಕತ್ತಲಾಗಿರುವ ಕಾರಣ ಆ ಬೆಳಕನ್ನೇ ನೋಡುತ್ತಿರುವಾಗ ಕಣ್ಣಿಗೆ ಬಹಳ ಬೇಗ ಆಯಾಸವಾಗುತ್ತದೆ. ಸಾಧ್ಯವಾದಷ್ಟು ಕಡಿಮೆ ವಾಲ್ಯೂಮ್ನಲ್ಲಿ ಟಿವಿಯನ್ನಿರಿಸಿದರಾದರೆ ಅಕ್ಕಪಕ್ಕದ ಮನೆಯವರಿಗೆ ತೊಂದರೆ ಆಗಲಿಕ್ಕಿಲ್ಲ. ನಿಮ್ಮ ಮನೆಯವರಿಗೂ ಬೇಗನೆ ಕಿವುಡಾಗುವ ಸಂದರ್ಭ ಬರಲಾರದು. ಇದಲ್ಲದೆ ಟಿವಿಯನ್ನು ಗಟ್ಟಿಯಾಗಿ ಹಾಕಿದಷ್ಟು ಅದರ ಸ್ಪೀಕರ್ಗಳ ಆಯುಷ್ಯು ಕಡಿಮೆಯಾಗುತ್ತಾ ಹೋಗುತ್ತದೆ. ಟಿವಿಯನ್ನು ಬಹಳ ಹತ್ತಿರ ಕುಳಿತು ನೋಡಿದರಾದರೆ ಕಣ್ಣು ನೋವು ಮತ್ತು ತಲೆನೋವು ಶುರುವಾದೀತು. ಸಾಮಾನ್ಯವಾಗಿ 20 ಇಂಚಿನ ಚಿತ್ರ ಇರುವ ಟಿವಿಯಿಂದ 10 ಅಡಿಗಳಷ್ಟು ದೂರ ಮತ್ತು 12-14 ಇಂಚಿನ ಚಿತ್ರ ಇರುವ ಟಿವಿಯಿಂದ 5 ಅಡಿಗಳಷ್ಟು ದೂರ ಕುಳಿತರೆ ಕಣ್ಣಿಗೆ ಆಯಾಸವಾಗುವುದಿಲ್ಲ. ಟಿವಿ ನೋಡುವವರ ಕಣ್ಣಿನ ಮಟ್ಟದಲ್ಲೇ ಅದನ್ನು ಇರಿಸಿರಬೇಕು. ಅದಕ್ಕಿಂತ ತಗ್ಗಿನಲ್ಲಿ ಎತ್ತರದಲ್ಲಿ ಅದನ್ನಿರಿಸಿದರೆ ನೋಡುತ್ತಿರುವವರಿಗೆ ಕುತ್ತಿಗೆ ನೋವು ಶುರುವಾದೀತು. ಕೆಲವರು ಚಿಕ್ಕ ಮಕ್ಕಳನ್ನು ಟಿವಿ ಹತ್ತಿರ ನೆಲದಲ್ಲಿ ಕುಳಿತು ಅದನ್ನು ನೋಡಲು ಬಿಡುತ್ತಾರೆ. ಇದು ತಪ್ಪು. ಟಿವಿಯನ್ನು ಗೋಡೆಗೆ ತಾಗಿಸಿ ಇರಿಸಬಾರದು. ಅದು ಬಿಸಿಯಾದಾಗ ಅದರ ಹಿಂಭಾಗದಲ್ಲಿರುವ ತೂತುಗಳ ಮೂಲಕ ಬಿಸಿ ಹೊರ ಹೋಗಲು ಗೋಡೆಗೂ ಅದಕ್ಕೂ ನಡುವೆ ಕಡಿಮೆ ಎಂದರೆ 6 ಇಂಚುಗಳಷ್ಟಾದರೂ ಜಾಗ ಇರಬೇಕು. ಟಿವಿ ಆನ್ ಆಗಿರುವಾಗ ಬಿಸಿಯಾಗುತ್ತಿರುತ್ತದೆ. ಹೀಗೆ ಬಿಸಿಯಾಗುತ್ತಿರುವಾಗ ಅದನ್ನು ತಣ್ಣಗಾಗಿ ಮಾಡಲು ಅದರ ಸುತ್ತ ಗಾಳಿ ಸುತ್ತುತ್ತಿರಬೇಕು. ಹಾಗಾಗಿ ಟಿವಿಯನ್ನಿರಿಸಲು ಮರದ ಬೀರು ಮಾಡಿಸುತ್ತೀರಾದರೆ ಅದರ ಹಿಂಭಾಗ ತೆರೆದಿರಲಿ. ಆದರೆ ಈಗ ಅಂಗಡಿಗಳಲ್ಲಿ ಸಿಗುವ LCD ಟಿವಿಗಳನ್ನು ಗೋಡೆಗೆ ಮೊಳೆ ಹೊಡೆದು ನೇತಾಡಿಸಲು ಬರುತ್ತದೆ. ಇವಕ್ಕೆ ಕರೆಂಟು ಕಡಿಮೆ ಸಾಕಾಗುತ್ತದೆ. ಟಿವಿಯ ಮೇಲೆ ಬಿಸಿಲು ಬೀಳುತ್ತದೆಯಾದರೆ ಅದು ಅನವಶ್ಯಕವಾಗಿ ಬಿಸಿಯಾಗುತ್ತಿರುತ್ತದೆ. ಅದನ್ನು ನೀವು ನೋಡುತ್ತಿರುವಾಗ ಹೀಗೆ ಅದರ ಮೇಲೆ ಬಿಸಿಲು ಬೀಳುತ್ತದೆಯಾದರೆ ಅದು ಬೇಕಾದ್ದಕ್ಕಿಂತ ಹೆಚ್ಚು ಬಿಸಿಯಾಗಿ ಕೆಟ್ಟು ಹೋದೀತು. ಇದೇ ರೀತಿ ಟಿವಿ ಹತ್ತಿರ ಬಿಸಿಯಾಗುವ ಉಪಕರಣಗಳನ್ನಿರಿಸುವುದು ಒಳ್ಳೆಯದಲ್ಲ. ಕಿಟಕಿ ಹತ್ತಿರ ಮಳೆ ನೀರು ಸುರಿಯಬಹುದಾದ ಜಾಗದಲ್ಲಿ ಟಿವಿಯನ್ನು ಇರಿಸಬೇಡಿರಿ.
ಅದರೊಳಗೆ ಒಂದು ಹನಿ ನೀರು ಹೋದರೂ ಶಾರ್ಟ್ ಸರ್ಕ್ಯೂಟು ಆಗಿ ಕೆಟ್ಟು ಹೋಗಬಲ್ಲುದು. ಟಿವಿಯ ಹತ್ತಿರ ಇಲ್ಲವೇ ಮೇಲ್ಗಡೆ ಹೂದಾನಿ ಇಲ್ಲವೇ ಹೂಕುಂಡ ಇರಿಸುವುದು ಒಳ್ಳೆಯದಲ್ಲ, ಅಪಾಯಕರ. ನೀರಾಗಿರೋ ವಸ್ತುವೇನಾದರೂ ಟಿವಿಯ ಮೇಲೆ ಚೆಲ್ಲಿದೆಯಾದರೆ ಆಮೇಲೆ ಅದನ್ನು ಆನ್ ಮಾಡುವ ಮೊದಲು ಟಿವಿ ರಿಪೇರಿಯವರ ಹತ್ತಿರ ಅದನ್ನು ಪರೀಕ್ಷೆ ಮಾಡಲು ಹೇಳುವುದು ಒಳ್ಳೆಯದು. ಸಿಡಿಲು ಮಿಂಚುಗಳು ಬರುವ ಸಮಯದಲ್ಲಿ ಟಿವಿಯನ್ನು ಸಾಕೆಟ್ನಿಂದ ಬೇರ್ಪಡಿಸಿ ಇರಿಸಿರಿ. ಮತ್ತು ಇಂತಹ ಸಮಯದಲ್ಲಿ ಟಿವಿ ಆಂಟೆನಾದಿಂದ ಬರುವ ತಂತಿಯನ್ನು ಮುಟ್ಟಲು ಹೋಗಬೇಡಿರಿ. ಇತರ ಉಪಕರಣಗಳ ಹಾಗೆ ಟಿವಿಗೂ ಕರೆಂಟು ಸರಿಯಾಗಿ ಪೂರೈಕೆ ಆಗುತ್ತಿಲ್ಲವಾದರೆ ಅದು ಸರಿಯಾಗಿ ಕೆಲಸ ಮಾಡಲಾರದು. ಅದಕ್ಕಾಗಿ ಬೇರೆ ಒಂದು ಸಾಕೆಟ್ಟು ಇರುವುದು ಒಳ್ಳೆಯದು. ಒಮ್ಮೆಗೆ ವೋಲ್ಟೇಜ್ ಹೆಚ್ಚಾದಾಗ ಟಿವಿಯ ಒಳಗಿರುವ ಭಾಗಗಳು ಸುಟ್ಟು ಹೋಗಬಲ್ಲುವು. ಹಾಗಾಗಿ ಹೀಗೆ ವೋಲ್ಟೇಜ್ ಹೆಚ್ಚಿರುವ ಕರೆಂಟು ಅದರೊಳಕ್ಕೆ ಹೋಗದಂತೆ ಒಂದು ಲೈನ್ ಫಿಲ್ಟರ್ ಇಲ್ಲವೇ ಸ್ಟ್ಯಾಬಿಲೈಸರನ್ನು ಅಳವಡಿಸಿಕೊಳ್ಳುವುದು ಒಳ್ಳೆಯದು. ಸಾಮಾನ್ಯವಾಗಿ ಬಣ್ಣದ ಟಿವಿಗೆ ವೋಲ್ಟೇಜ್ ಕಡಿಮೆಯಾಗುವುದರಿಂದ ತೊಂದರೆಯಾಗುವುದಿಲ್ಲ, ಆದರೆ ವೋಲ್ಟೇಜ್ ಹೆಚ್ಚಿದರೆ ಅದಕ್ಕೂ ತೊಂದರೆಯೇ. ಬಲ್ಬ್ ಮತ್ತು ಟ್ಯೂಬ್ಲೈಟ್. ರಾತ್ರಿ ಹೊತ್ತು ಮನೆಯಲ್ಲಿ ಬೆಳಕನ್ನು ಒದಗಿಸುವುದು ಕರೆಂಟಿನ ಒಂದು ತುಂಬ ಮುಖ್ಯವಾದ ಕೆಲಸ. ನಾವು 2 ಬಗೆಗಳಲ್ಲಿ ಕರೆಂಟಿನಿಂದ ಈ ರೀತಿ ಬೆಳಕನ್ನು ಪಡೆಯುತ್ತೇವೆ. ಇವುಗಳಲ್ಲಿ ಒಂದನ್ನು ಬಲ್ಬುಗಳಲ್ಲಿ ಬಳಸುತ್ತೇವೆ ಮತ್ತು ಇನ್ನೊಂದನ್ನು ಟ್ಯೂಬ್ಲೈಟ್ಗಳಲ್ಲಿ ಬಳಸುತ್ತೇವೆ. ಬಲ್ಬುಗಳಲ್ಲಿ ಟಂಗ್ಸ್ಟನ್ ಎಂಬ ಲೋಹದಿಂದ ಮಾಡಿದ ಒಂದು ತೆಳ್ಳಗಿರುವ ಸರಿಗೆಯಲ್ಲಿ ಕರೆಂಟ್ ಹರಿಯುತ್ತದೆ ಮತ್ತು ಹಾಗೆ ಹರಿಯುವಾಗ ಆ ಸರಿಗೆ ಕಾದು ಕೆಂಪಾಗಿ ನಮಗೆ ಬೆಳಕು ಕೊಡುತ್ತದೆ. ಹೀಗೆ ಬಿಸಿಯಾಗುವಾಗ ಸರಿಗೆ ಉರಿದು ಹೋಗದಂತೆ ಬಲ್ಬಿನೊಳಗೆ ಗಾಳಿ ಇಲ್ಲದಂತೆ ಮಾಡಿರುತ್ತಾರೆ, ಇಲ್ಲವೇ ಹಾಗೆ ಉರಿಯುವುದನ್ನು ತಡೆಯುವಂತಹ ಒಂದು ಬಗೆಯ ಅನಿಲವನ್ನು ಅದರೊಳಗೆ ತುಂಬಿಸಿರುತ್ತಾರೆ. ಬೇರೆ ಬೇರೆ ಪ್ರಮಾಣದಲ್ಲಿ ಕರೆಂಟನ್ನು ಬಳಸಿಕೊಳ್ಳುವ 25, 40, 60, 100 ಮೊದಲಾದ ವ್ಯಾಟ್ಗಳಿರುವ ಬಲ್ಬುಗಳು ಅಂಗಡಿಗಳಲ್ಲಿ ಸಿಗುತ್ತವೆ. ಸಾಮಾನ್ಯವಾಗಿ ಹೆಚ್ಚು ವ್ಯಾಟ್ಗಳಿರುವ ಬಲ್ಬಿಗೆ ಹೆಚ್ಚು ಬೆಳಕನ್ನು ಕೊಡುವ ಶಕ್ತಿ ಇರುತ್ತದೆ. ಮೊದಲ ಬಾರಿಗೆ ಕೊಂಡುಕೊಳ್ಳುವಾಗ ಟ್ಯೂಬ್ಲೈಟ್ ದುಬಾರಿ ಎಂದು ಅನಿಸುವುದಾದರೂ ಬಲ್ಬಿಗಿಂತ ಅದು ಹೆಚ್ಚು ದಿವಸ ಬಾಳಿಗೆ ಬರುತ್ತದೆ ಮತ್ತು ಕಡಿಮೆ ವೆಚ್ಚಕ್ಕೆ ಹೆಚ್ಚು ಪ್ರಕಾಶ ಕೊಡುತ್ತದೆ. ಸಾಮಾನ್ಯವಾಗಿ ಒಂದು ಬಲ್ಬು ವ್ಯಾಟ್ ಒಂದಕ್ಕೆ 20 ಲೂಮೆನ್ಗಳಷ್ಟು ಪ್ರಕಾಶ ಕೊಡಬಲ್ಲು. ಆದರೆ ಒಂದು ಟ್ಯೂಬ್ಲೈಟು ಅದರ 3ರಷ್ಟು ಎಂದರೆ 60 ಲೂಮೆನ್ಗಳಷ್ಟು ಪ್ರಕಾಶ ಕೊಡಬಲ್ಲದು. 40 ವ್ಯಾಟಿನ ಬಲ್ಬಿಗೂ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಕರೆಂಟನ್ನು ಬಳಸುವ ಟ್ಯೂಬ್ಲೈಟ್ಗೂ ಅವು ಕೊಡುವ ಪ್ರಕಾಶದಲ್ಲಿ ಅಂತರವೆಷ್ಟಿದೆ ಎಂಬುದನ್ನು ನೀವೇ ಹೋಲಿಸಿ ನೋಡಿ ಈ ವ್ಯತ್ಯಾಸವನ್ನು ತಿಳಿದುಕೊಳ್ಳಬಲ್ಲಿರಿ. ಆದರೆ ಲೈಟನ್ನು ಆಗಾಗ ಆಫ್ ಆನ್ ಮಾಡುತ್ತಿರಬೇಕಾಗುವ ಜಾಗದಲ್ಲಿ ಟ್ಯೂಬ್ಲೈಟ್ಗಿಂತ ಬಲ್ಬೇ ಒಳ್ಳೆಯದು. ಹೆಚ್ಚು ಹೊತ್ತು ಆಫ್ ಮಾಡದೇ ಇರುವಂತಹ ಜಾಗದಲ್ಲಿ ಮಾತ್ರ ಟ್ಯೂಬ್ಲೈಟ್ ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಬೆಳಕನ್ನು ಕೊಡಬಲ್ಲದು. ಇದಲ್ಲದೆ ಹೆಚ್ಚು ಬಾರಿ ಆಫ್ ಆನ್ ಮಾಡುವುದರಿಂದ ಟ್ಯೂಬ್ಲೈಟಿನ 2 ತುದಿಗಳಲ್ಲಿರುವ ಟಂಗ್ಸ್ಟನ್ ಸರಿಗೆಗಳು ಬೇಗನೆ ಕೆಟ್ಟು ಹೋಗುತ್ತವೆ. ಈ ಸರಿಗೆಗಳಿಗೆ ಒಂದು ಬಗೆಯ ಹೊರ ಆವರಣ ಕೋಟಿಂಗ್ ಕೊಟ್ಟಿರುತ್ತಾರೆ. ಇದು ಹೆಚ್ಚು ಬಾರಿ ಆಫ್ ಆನ್ ಮಾಡಿದಲ್ಲಿ ಬೇಗನೆ ಸವೆದು ಹೋಗುತ್ತದೆ ಮತ್ತು ಟ್ಯೂಬಿನ 2 ತುದಿಗಳು ಇದರಿಂದಾಗಿ ಕಪ್ಪಾಗತೊಡಗುತ್ತವೆ. ಈ ರೀತಿ ಕಪ್ಪಾದ ಮೇಲೆ ಟ್ಯೂಬ್ಲೈಟನ್ನು ಆನ್ ಮಾಡಿದಾಗ ಅದು ಸುಮ್ಮಗೆ ಮಿಂಚುತ್ತಿರುತ್ತದೆ, ಉರಿಯುವುದಿಲ್ಲ. ಹೀಗಾದಾಗ ಬೇರೆ ಹೊಸ ಟ್ಯೂಬನ್ನು ತರುವುದೊಂದೇ ದಾರಿ. ಬಲ್ಬಿಗಿಂತ ಟ್ಯೂಬ್ಲೈಟು ಕಡಿಮೆ ಪಿಸಿಯನ್ನು ಕೊಡುವ ಕಾರಣ ಅದನ್ನಿರಿಸಿರುವ ಕೋಣೆ ತಂಪಾಗಿರುತ್ತದೆ. ಇದಲ್ಲದೆ ಬಲ್ಬಿನ ಹಾಗೆ ಟ್ಯೂಬ್ಲೈಟು ನೆರಳು ಬೀಳಿಸುವುದಿಲ್ಲ. ಇದರಲ್ಲಿ ಪ್ರಕಾಶ ಕೊಡುವ ಭಾಗ ಟ್ಯೂಬಿನ ಉದ್ದಕ್ಕೂ ಇರುವುದೇ ಇದಕ್ಕೆ ಕಾರಣ. ಇತ್ತೀಚೆಗೆ ಟ್ಯೂಬ್ಲೈಟ್ಗಳ ಬಳಕೆ ತುಂಬ ಕಡಿಮೆಯಾಗುತ್ತಾ ಬರುತ್ತಿದೆ. ಇದಕ್ಕೆ ಟ್ಯೂಬ್ಲೈಟ್ಗಳ ಹಾಗೆಯೇ ಕೆಲಸ ಮಾಡುವ CFL ಎಂಬ ಹೆಸರಿನ ಬಲ್ಬುಗಳು ಬಳಕೆಗೆ ಬಂದಿರುವುದೇ ಮುಖ್ಯ ಕಾರಣ. CFL ಎಂದರೆ ಅಡಕವಾದ ಟ್ಯೂಬ್ಲೈಟ್. ಇದರಲ್ಲಿ ಒಂದು ಟ್ಯೂಬ್ಲೈಟಿಗೆ ಬೇಕಾಗುವುದೆಲ್ಲವನ್ನೂ ಅಡಕವಾಗಿ ಒಂದು ಬಲ್ಬಿನ ಒಳಗೆ ಇರಿಸಲಾಗಿದೆ. ಹಾಗಾಗಿ ಇದು ಟ್ಯೂಬ್ಲೈಟ್ನ ಹಾಗೆಯೇ ತುಂಬ ಕಡಿಮೆ ವ್ಯಾಟಿಗೆ ಹೆಚ್ಚು ಬೆಳಕನ್ನು ಕೊಡಬಲ್ಲದು. ಆದರೆ ಅದರಲ್ಲಿ ಟ್ಯೂಬ್ಲೈಟ್ನ ಹಾಗೆ ಪಾದರಸ ಇರುವುದರಿಂದ ಟ್ಯೂಬ್ಲೈಟ್ನ ಹಾಗೆ ಕೆಟ್ಟು ಹೋದಾಗ ಅದನ್ನು ಅಲ್ಲಿ ಇಲ್ಲಿ ಬಿಸಾಡುವುದು ಒಳ್ಳೆಯದಲ್ಲ. LED ಎಂಬ ಹೆಸರಿನ ಇನ್ನೊಂದು ಬಗೆಯ ಬಲ್ಬುಗಳು ಈಗ ತುಂಬ ಬಳಕೆಗೆ ಬರುತ್ತಿದೆ.
ಟಂಗ್ಸ್ಟನ್ ಸರಿಗೆ ಇರುವ ಬಲ್ಬುಗಳ 1/10 ಕರೆಂಟನ್ನಷ್ಟೇ ಇವು ಅಷ್ಟೇ ಬೆಳಕು ಕೊಡಲು ಬಳಸಿಕೊಳ್ಳುತ್ತವೆ.